ಮಾಜಿ ಉಪಮುಖ್ಯಮಂತ್ರಿ ಲಕ್ಷ್ಮಣ್ ಸವದಿ ಅವರಿಗೆ ಜಾರಕಿಹೊಳಿ ಬ್ರದರ್ಸ್ ಈಗ ಮತ್ತೊಂದು ಶಾಕ್ ಕೊಟ್ಟಿದ್ದಾರೆ. ಸಹಕಾರಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಲಕ್ಷ್ಮಣ್ ಸವದಿ ಅವರಿಗೆ ಮತ್ತೊಂದು ಬಿಗ್ ಶಾಕ್ ಇದೆ. ಸದ್ದಿಲ್ಲದೆ ಶಾಸಕ ಸವದಿಗೆ ಜಾರಕಿಹೊಳಿ ಸಹೋದರರು ಶಾಕ್ ಕೊಟ್ಟಿದ್ದಾರೆ. ಬೆಳಗಾವಿ ಜಿಲ್ಲಾ ಸಹಕಾರ ಕ್ಷೇತ್ರದಲ್ಲಿ ಮತ್ತೊಂದು ಮಿಂಚಿನ ಬೆಳವಣಿಗೆಯಾಗಿದೆ. ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ರು ಲಕ್ಷ್ಮಣ್ ಸವದಿ. ಕಳೆದ 2 ದಶಕಗಳಿಂದ ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕ ಸ್ಥಾನವನ್ನು ಹೊಂದಿದ್ರು ಅವರು. ಈಗ ಮೊದಲ ಬಾರಿ ಅದು ಕೈ ತಪ್ಪಿದೆ ಅವರಿಗೆ. ಡಿಸಿಸಿ ಬ್ಯಾಂಕ್ ಮೂಲಕ ಅಪೆಕ್ಸ್ ಸ್ಥಾನ ಹೊಂದುತ್ತಾ ಇದ್ರು ಶಾಸಕ ಸವದಿಯವರು. ಮೊದಲ ಬಾರಿಗೆ ಡಿಸಿಸಿ ಬ್ಯಾಂಕ್ನಲ್ಲಿ ಹಿಡಿತ ಸಾಧಿಸಿದೆ ಜಾರಕಿಹೊಳಿ ಟೀಮ್. ಸವದಿ ಕಣ್ಣಿಟ್ಟಿದ್ದಂತ ಹುದ್ದೆ ಈಗ ಸತೀಶ್ ಜಾರಕಿಹೊಳಿ ಅವರ ಪುತ್ರ ರಾಹುಲ್ ಜಾರಕಿಹೊಳಿ ಅವರ ಪಾಲಾಗಿದೆ. ಆ ಮೂಲಕ ಲಕ್ಷ್ಮಣ್ ಸವದಿ ಅವರಿಗೆ ಜಾರಕಿಹೊಳಿ ಬ್ರದರ್ಸ್ ಮತ್ತೊಂದು ಶಾಕ್ ಕೊಟ್ಟಿದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಅನಿಲ್ ಫೋನ್ ಸಂಪರ್ಕದಲ್ಲಿ. ಅನಿಲ್, ಇಡೀ ಬೆಳಗಾವಿ ಜಿಲ್ಲೆಯ ರಾಜಕಾರಣವನ್ನ ಟೇಕ್ ಓವರ್ ಮಾಡುವಂತ ಮುನ್ಸೂಚನೆನ ಇದು ಜಾರಕಿಹೊಳಿ ಬ್ರದರ್ಸ್? ಹೌದು ರಕ್ಷತ್, ನೀವು ಗಮನಿಸಿರ್ಬೋದು. ಈಗ ಲಕ್ಷ್ಮಣ್ ಸವದಿ ಹಾಗೂ ಜಾರಕಿಹೊಳಿ ಕುಟುಂಬದ ಸಮರ ಅಂದ್ರೆ ರಾಜಕೀಯ ಜೊತೆಗೆ ಸಹಕಾರ ಕ್ಷೇತ್ರದಲ್ಲಿ ಸಮರ ಮುಂದುವರೆದಿರುವಂತದ್ದು. ಯಾಕಂತಂದ್ರೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ಗೆ ಕಳೆದ 3 ದಶಕಗಳಿಂದ ಲಕ್ಷ್ಮಣ್ ಸವದಿ ಅವರು ನಿರ್ದೇಶಕರಾಗಿ ಆಯ್ಕೆ ಆಗ್ತಿದ್ರು. ಈ ಬಾರಿ ಕೂಡ ಅವರು ನಿರ್ದೇಶಕರಾಗಿ ಆಯ್ಕೆ ಆಗ್ತಿದ್ರು. ಆದ್ರೆ ನಿರ್ದೇಶಕರಾಗಿ ಆಯ್ಕೆಯಾದ ಬಳಿಕ ಅವರು ಮರಳಿ ಮತ್ತೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಿಂದ ಅಪೆಕ್ಸ್ ಬ್ಯಾಂಕ್ಗೆ ಪ್ರತಿನಿಧಿಯಾಗಿ ಕಳೆದ 2 ದಶಕಗಳಿಂದ ಹೋಗ್ತಿದ್ರು. ಈಗ ಅದನ್ನ ತಡೆಯುವಲ್ಲಿ ಜಾರಕಿಹೊಳಿ ಬ್ರದರ್ಸ್ ಕೂಡ ಯಶಸ್ವಿಯಾಗಿರುವಂತದ್ದು. ಯಾಕಂತಂದ್ರೆ ಈ ಬಾರಿ ಯಶಸ್ವಿಯಾಗಿರುವಂತದ್ದು ಯಾಕಂತಂದ್ರೆ ಈ ಬಾರಿ ಲಕ್ಷ್ಮಣ್ ಸವದಿ ಬದಲಾಗಿ ಸತೀಶ್ ಜಾರಕಿಹೊಳಿ ಪುತ್ರ ರಾಹುಲ್ ಜಾರಕಿಹೊಳಿ ಅವರನ್ನ ಡಿಸಿಸಿ ಬ್ಯಾಂಕ್ ನ ಪ್ರತಿನಿಧಿಯಾಗಿ ಅಪೆಕ್ಸ್ ಬ್ಯಾಂಕ್ಗೆ ಕಳಿಸಲಾಗಿದೆ. 21 ನಿರ್ದೇಶಕರನ್ನು ಅಪೆಕ್ಸ್ ಬ್ಯಾಂಕ್ ನಲ್ಲಿ ಇರ್ತಾರೆ. ಅದರಲ್ಲಿ ಈಗ ರಾಹುಲ್ ಜಾರಕಿಹೊಳಿ ಕೂಡ ನಿರ್ದೇಶಕರಾಗಿ ಬಡ್ತಿಯನ್ನ ಹೊಂದಿರುವಂತದ್ದು. ಹೀಗಾಗಿ ಈಗಷ್ಟೇ ಬೆಳಗಾವಿ ತಾಲೂಕಿನಿಂದ ರಾಹುಲ್ ಜಾರಕಿಹೊಳಿ ಬೆಳಗಾವಿ ಡಿಸಿಸಿ ಬ್ಯಾಂಕ್ ನ ನಿರ್ದೇಶಕರಾಗಿದ್ದು, ಅದ್ರ ಜೊತೆಗೆ ಈಗ ಏನು ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕರು ಕೂಡ ಆಗುವ ಮೂಲಕ ಈಗ ಅತಿ ಕಿರಿಯ ವಯಸ್ಸಿನಲ್ಲಿ ರಾಹುಲ್ ಜಾರಕಿಹೊಳಿ ಏನು ಅಪೆಕ್ಸ್ ಬ್ಯಾಂಕ್ಗೆ ಹೋಗಿರುವಂತದ್ದು. ಹೀಗಾಗಿ ಜಾರಕಿಹೊಳಿ ಬ್ರದರ್ಸ್ ಹಾಗೂ ಲಕ್ಷ್ಮಣ್ ಸವದಿ ಅವರು ಅಂದ್ರೆ ಇಷ್ಟು ದಿನಗಳ ಕಾಲ ರಮೇಶ್ ಜಾರಕಿಹೊಳಿ ವರ್ಸಸ್ ಲಕ್ಷ್ಮಣ್ ಸವದಿ ಅಂತಿತ್ತು. ಈಗ ಅದ್ರ ಜೊತೆ ರಮೇಶ್ ಜಾರಕಿಹೊಳಿ ಜೊತೆಗೆ ಈಗ ಬಾಲಚಂದ್ರ ಜಾರಕಿಹೊಳಿ ಕೂಡ ಲಕ್ಷ್ಮಣ್ ಸವದಿ ವಿರುದ್ಧ ಈಗ ಸಾಕಷ್ಟು ಶಾಕ್ ಅನ್ನು ಕೊಡುವ ಕೆಲಸವನ್ನು ಕೂಡ ಮಾಡಿರುವಂತದ್ದು. ಯಾಕಂತಂದ್ರೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಎಷ್ಟು ನಿರ್ದೇಶಕಕ್ಕೆ ಎಷ್ಟೇ ಏನು ವರ್ಚಸ್ಸು ಇರುತ್ತೆ ಅಷ್ಟೇ ವರ್ಚಸ್ಸು ಕೂಡ ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕ ಕೂಡ ಇರುತ್ತೆ. ಈ ಕಾರಣಕ್ಕೆ ಲಕ್ಷ್ಮಣ್ ಸವದಿಯನ್ನ ತಡೆಯುವಲ್ಲಿ ಈಗ ಬಾಲಚಂದ್ರ ಜಾರಕಿಹೊಳಿ ಕೂಡ ಯಶಸ್ವಿಯಾಗಿರುವಂತದ್ದು. 3 ದಶಕಗಳ ಕಾಲ ಹೋರಾಟದ ಫಲವಾಗಿ ಮೊದಲ ಬಾರಿಗೆ ಜಾರಕಿಹೊಳಿ ಫ್ಯಾಮಿಲಿ ಕೈಗೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಸಿಕ್ಕಿರುವಂತದ್ದು. ಹೀಗಾಗಿ ಯಾವಾಗ ಜಾರಕಿಹೊಳಿ ಬ್ರದರ್ಸ್ಗೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಸಿಗುತ್ತೋ ಅವಾಗ ಲಕ್ಷ್ಮಣ್ ಸವದಿಗೆ ಕೋಕ್ ಕಡುವ ಕೆಲಸವನ್ನು ಮಾಡೋದು ಜೊತೆಗೆ ತಮ್ಮ ಅಂದ್ರೆ ಸತೀಶ್ ಜಾರಕಿಹೊಳಿ ಪುತ್ರನನ್ನ ಅಪೆಕ್ಸ್ ಬ್ಯಾಂಕ್ಗೆ ಕಳಿಸುವಲ್ಲೂ ಕೂಡ ಈಗ ಅವರು ಯಶಸ್ವಿಯಾಗಿರುವಂಥದ್ದು. ಮತ್ತೊಂದೆಡೆ ಬೆಂಬಲ ಕೂಡ ಈಗ ಜಾರಕಿಹೊಳಿ ಕುಟುಂಬದ ಹಿಡಿತದಲ್ಲಿರುವಂಥದ್ದು. ಇತ್ತ ಡಿಸಿಸಿ ಬ್ಯಾಂಕ್ ಕೂಡ ಜಾರಕಿಹೊಳಿ ಕುಟುಂಬದ ಕೈಗೆ ಬಂದಿರುವಂಥದ್ದು. ಹೀಗಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ರಾಜಕೀಯವಾಗಿ ಕೂಡ ಜಾರಕಿಹೊಳಿ ಬ್ರದರ್ಸ್ ತಮ್ಮದೇ ಆದ ವರ್ಚಸ್ಸನ್ನು ಹೊಂದಿದ್ದಾರೆ. ಈಗ ಸಹಕಾರ ಕ್ಷೇತ್ರವನ್ನು ಕೂಡ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳಲು ಕೂಡ ಯಶಸ್ವಿಯಾಗಿರುವಂಥದ್ದು. ಹೀಗಾಗಿ ರಾಜಕೀಯವಾಗಿ ಹಾಗೂ ಸಹಕಾರ ಕ್ಷೇತ್ರ ಎರಡರಲ್ಲೂ ಕೂಡ ಜಾರಕಿಹೊಳಿ ಬ್ರದರ್ಸ್ ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಮೇಲುಗೈ ಸಾಧಿಸಿರುವಂಥದ್ದು. ರಕ್ಷತ್, ಥ್ಯಾಂಕ್ ಯು ಅನಿಲ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.